ಹಾಯ್ ಗೈಸ್, ಕೆಇಎ ಇಂದ KUWSDB ಹುದ್ದೆಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು KUWSDB ಹುದ್ದೆಗೆ ಅಪ್ಲೈ ಮಾಡಿದಿರಿ ಅವರು ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಬರೀಲೇಬೇಕಾಗಿರುತ್ತೆ. ಸೊ ಈ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ವೇಳಾಪಟ್ಟಿ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಯಾವಾಗ ಅಂತಂದ್ರೆ ನೋಡಿ, ದಿನಾಂಕ 27/7/2024 ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ, ಕಂಪಲ್ಸರಿ ಕನ್ನಡ ಎಕ್ಸಾಮು. ಸೊ ತಾವಿಲ್ಲಿ ನೋಡ್ಬೋದು, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ವೇಳಾಪಟ್ಟಿ. ಸೊ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ವೇಳಾಪಟ್ಟಿ ಆಗಿರುತ್ತೆ. ಸೊ ಸ್ಯಾಟರ್ಡೆ ಇದನ್ನ ಕಂಡಕ್ಟ್ ಮಾಡ್ತಾರೆ, 27/2024. ಸೆಷನ್ ಬಂದ್ಬಿಟ್ಟು 2:30 PM to 4:30 PM ಇರುತ್ತೆ. ಪೋಸ್ಟ್ ಬಂದ್ಬಿಟ್ಟು ಫಸ್ಟ್ ಡಿವಿಷನ್ ಅಕೌಂಟ್ ಅಸಿಸ್ಟೆಂಟ್ ಅಂಡ್ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್. ಸೊ ಇದು 2 ಪೋಸ್ಟಿಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಬರೀಲೇಬೇಕು. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ಸೊ ಯಾರೆಲ್ಲ ಅಭ್ಯರ್ಥಿಗಳು KUWSDB ಹುದ್ದೆಗಳಿಗೆ ಅಪ್ಲೈ ಮಾಡಿದ್ದೀರಾ, ಸೊ ಅವರು ಈ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ನಲ್ಲಿ ಪಾಸ್ ಆಗಲೇಬೇಕು, ಕ್ವಾಲಿಫೈ ಆಗಲೇಬೇಕು. ಸೊ ನೀವು ಕ್ವಾಲಿಫೈ ಆದರೆ ಮಾತ್ರ ನಿಮ್ಮ ಒಂದು ಮೇನ್ ಎಕ್ಸಾಮ್ನ ಕನ್ಸಿಡರ್ ಮಾಡ್ತಾರೆ, ಅದರ್ವೈಸ್ ನಿಮ್ಮ ಮೇನ್ ಎಕ್ಸಾಮ್ನ ಕೂಡ ಕನ್ಸಿಡರ್ ಮಾಡೋದಿಲ್ಲ. ಸೊ ಇದರಲ್ಲಿ ಮಿನಿಮಮ್ 50 ಮಾರ್ಕ್ಸ್ ಅನ್ನ ನೀವು ಸ್ಕೋರ್ ಮಾಡಿ ಪಾಸ್ ಮಾಡಬೇಕಾಗಿರುತ್ತೆ, ಕ್ವಾಲಿಫೈ ಆಗಿರುತ್ತೆ. ಅದೇ ರೀತಿ ಕೆಲವೊಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಸೊ ಸೂಚನೆ ಬಂದ್ಬಿಟ್ಟು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನಿರ್ವಾಹಕ ಹುದ್ದೆಗಳಿಗೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ವಿವಿಧ ಹುದ್ದೆಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪ್ರಾಧಿಕಾರದಿಂದ ನಡೆಸಲಾಗುವುದಿಲ್ಲ. ಸೊ ಯಾವುದು BMTC ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ಹುದ್ದೆಗಳಿಗೆ ಕಡ್ಡಾಯ ಪರೀಕ್ಷೆ ಪ್ರಾಧಿಕಾರದಿಂದ ನಡೆಸಲಾಗುವುದಿಲ್ಲ. ಅದೇ ರೀತಿ ಸಹಾಯಕ ಇಂಜಿನಿಯರ್ ಸಿವಿಲ್ ಹುದ್ದೆಗಳಿಗೆ ದಿನಾಂಕ 11/8/2024 ನಡೆಸಲು ಉದ್ದೇಶಿಸಿರುವ ಪರೀಕ್ಷೆಗೆ ಪ್ರತ್ಯೇಕ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡತಕ್ಕದ್ದು. ಸೊ ಯಾರು ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಹುದ್ದೆಗಳಿಗೆ ದಿನಾಂಕ 11/8/2024 ನಡೆಸಲು ಉದ್ದೇಶಿಸಿರುವ ಪರೀಕ್ಷೆ. ಸೊ 11/8/2024 ಅಸಿಸ್ಟೆಂಟ್ ಇಂಜಿನಿಯರ್ KUWSDB ನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ಗೆ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಸೊ ಆ ಒಂದು ಎಕ್ಸಾಮ್ನಿಗೆ ಪ್ರತ್ಯೇಕವಾದ ನೀವು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿರ್ತದೆ ಸಪರೇಟ್. ಅದೇ ರೀತಿ ಪ್ರಾಧಿಕಾರದ ವಿವರವಾದ ಅಧಿಸೂಚನೆ ದಿನಾಂಕ 5/2/2024 ತಿಳಿಸಿರುವಂತೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳು ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದುವುದು ಕಡ್ಡಾಯವಾಗಿರುತ್ತದೆ. ಆಸ್ ಇಸ್ ಸೆಡ್ ಅರ್ಲಿಯರ್, ಸೊ ಇದರಲ್ಲಿ ನೀವು ಕಂಪಲ್ಸರಿ ಏನಾಗಿರಬೇಕು, ಕ್ವಾಲಿಫೈಡ್ ಮಾಡಲೇಬೇಕಾಗಿರುತ್ತೆ. ಆದ್ದರಿಂದ ಎಲ್ಲ ಅಭ್ಯರ್ಥಿಗಳು ಕನ್ನಡ ಭಾಷೆಯ ಪರೀಕ್ಷೆಗೆ ಕಡ್ಡಾಯವಾಗಿ ಹಾಜರಾಗತಕ್ಕದ್ದು. ಮುಂದುವರೆದು ಪ್ರವೇಶ ಪತ್ರವನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಮತ್ತು ಕಡ್ಡಾಯ ಕನ್ನಡ ಭಾಷೆಯ ಪರೀಕ್ಷೆಗೆ ನಮೂದಿಸಲಾದ ನಿಗದಿತ ಪರೀಕ್ಷಾ ಕೇಂದ್ರಕ್ಕೆ ನಿಗದಿತ ಪರೀಕ್ಷಾ ದಿನಾಂಕದಂದು ಹಾಜರಾಗತಕ್ಕದ್ದು. ಸೊ ನೀವೇನೊಂದು KUWSDBಗೆ ಒಂದು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, ಸೊ ಅದರಲ್ಲೇ ನಿಮ್ಮ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಒಂದು ಡೇಟ್ ಕೂಡ ಅದರಲ್ಲೇ ಮೆನ್ಷನ್ ಆಗಿರುತ್ತೆ. ಸೊ ಅದೇ ಹಾಲ್ ಟಿಕೆಟ್ ಕೂಡ ನೀವು ಕಂಪಲ್ಸರಿ ಕನ್ನಡ ಎಕ್ಸಾಮ್ಗೂ ಕೂಡ ತಗೊಂಡೋಗ್ಬೇಕಾಗಿರುತ್ತೆ. ಸೊ ಅದರಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ. ಸೊ ಇದನ್ನ ಡೇಟ್ನ ನೆನ್ಪಿಟ್ಕೊಳ್ಳಿ. ಸೊ 27/2024 ಸ್ಯಾಟರ್ಡೇ ಇರುತ್ತೆ. ಫಸ್ಟ್ ಡಿವಿಷನ್ ಅಕೌಂಟ್ ಅಸಿಸ್ಟೆಂಟ್ ಹುದ್ದೆ ಮತ್ತೆ ಅಸಿಸ್ಟೆಂಟ್ ಸಿವಿಲ್ ಇಂಜಿನಿಯರ್. ಓಕೆ, ಸೊ ಈ ಒಂದು ಡೇಟಿಗೆ ನಿಮ್ಮ ಒಂದು ಯಾವ ಒಂದು ಸೆಂಟರ್ ಹಾಕಿರ್ತಾರೆ ಅಲ್ಲಿ ನೀವು ಹೋಗಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಬರೀಲೇಬೇಕು. ಇದರಲ್ಲಿ ಮಸ್ಟ್ ಅಂಡ್ ಶುಡ್ ನೀವು ಕ್ವಾಲಿಫೈ ಆಗಲೇಬೇಕು. ದೆನ್ ಓನ್ಲಿ ಯು ವಿಲ್ ಬಿ ಕನ್ಸಿಡರ್ ಫಾರ್ ದಿಸ್ ಪೋಸ್ಟ್. ಓಕೆ, ಸೊ ಯು ವಿಲ್ ಬಿ ಕನ್ಸಿಡರ್ ಫಾರ್ ಮೇನ್ ಪೇಪರ್ ಆಲ್ಸೋ. ಓಕೆ, ಸೊ ಈ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ವಿವರವಾಗಿ ಮತ್ತೊಂದ್ಸಲ ಸೂಚನೆಗಳನ್ನು ಓದ್ಕೋಬೋದು. ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.